ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಲ್ಲ? ಅಯ್ಯ ಹೋಗ್ರಿ ಮೇಡಮ್ ನವ್ರೆ, ನಮ್ ಬಂಧು ಬಾಂಧವರೆಲ್ಲ ಏನ್ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದಾರೆ. ಏನಕ್ಕೆ? ಎಲ್ಲಿ ವಾಂಗಿಬಾತ್ ಪುಡಿ ಮತ್ತೆ ಪುಳಿಯೋಗರೆ ಪುಡಿ ಮಾಡಿಲ್ಲ ಅಂತ ಏನ್ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದಾರೆ ಬಂಧುಗಳು. ಅಷ್ಟಕ್ಕೆಲ್ಲ ಏನಕ್ಕೆ ಬೇಜಾರ್ ಮಾಡ್ಕೊತೀರಾ? ಬನ್ನಿ ಮಾಡಕ್ ತೋರಿಸ್ತೀನಿ ಈಗ. ಸರಿ ಮೇಡಮ್ ನವ್ರೆ. ಸ್ಟವ್ ಹಚ್ಕೊಂಡ್ಬಿಡೋಣ. ಮತ್ತೆ ಒಂದ್ 3 ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ. ನೋಡಿ, ಮೆಣಸಿನಕಾಯಿ ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಘಾಟ್ ಬರೋದಿಲ್ಲ. ಎಣ್ಣೆ ಕಾದಿದೆ ಈಗ. ಒಂದು 4 ಸ್ಪೂನ್ ಸಾಸಿವೆ ಹಾಕೊಂತಿದೀನಿ. ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದೀನಿ. 4 ಸ್ಪೂನ್ ಮೆಂತ್ಯ ಹಾಕೊಂತಿದೀನಿ. ಮೂರು ಸ್ಪೂನ್ ಮೆಣಸು ಹಾಕೊಂತ ಇದ್ದೀನಿ. ಒಂದ್ 8 ಸ್ಪೂನು ಜೀರಿಗೆ ಸ್ವಲ್ಪ ಫ್ರೈ ಆಗ್ಲಿ. ಮತ್ತೆ ಧನಿಯಾ ಹಾಕೊಂಡ್ಬಿಡೋಣ. 100 ಗ್ರಾಮ್ ಧನಿಯಾ ಹಾಕೊಂತಿದ್ದೀನಿ. ಇದ್ರಲ್ಲಿ 2 ಹಾಕೊಂತ ಇದ್ದೀನಿ. 100 ಗ್ರಾಮ್ ಆಗುತ್ತೆ. ನೋಡಿ, ಇಷ್ಟ ಆಗಿದ್ರೆ ಸಾಕು. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ಒಂದು 200 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಖಾರಕ್ಕೆ ಬೇಕಾದ್ರೆ ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕೋಬಹುದು. ನಾನು ಒಂದು 10 ಇದೆ ಹಾಕೊಂತ ಇದ್ದೀನಿ. ಬರೀ ಬ್ಯಾಡಗಿ ಮೆಣಸಿನ್ಕಾಯಿಲು ಮಾಡ್ಕೋಬಹುದು. ಸ್ವಲ್ಪ ಸುಮ್ಮನೆ ಇರ್ಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಏನ್ ಜಾಸ್ತಿ ಏನ್ ಉರಿಯೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಮೀಡಿಯಂ ಆಗಿ ಬಿಸಿ ಆದ್ರೆ ಸಾಕಾಗುತ್ತೆ. ಏನ್ ಮೇಡಮ್ ಅವರೇ, ಒಳ್ಳೆ ಜಬರ್ದಸ್ತ್ ಪರಿಮಳ ಬರ್ತಾ ಇದೆ. ಈಗ ನೋಡ್ತೀರಾ, ಹಿಂಗು ಮತ್ತೆ ಪೌಡ್ರ್ ಮಾಡಿದ್ಮೇಲೆ ಹಿಂಗೆಲ್ಲ ಹಾಕಿ ಪೌಡ್ರ್ ಮಾಡಿದ್ಮೇಲೆ ಇನ್ನ ಒಳ್ಳೆ ಪರಿಮಳ ಬರ್ತದೆ. ಪರಿಮಳ ಬರುತ್ತೆ. ಹೌದಾ? ನೋಡ್ತಾ ಇದ್ದೀನಿ. ಏನ್ ಒಳ್ಳೆ ಸೂಪರ್ ಪರಿಮಳ. ನೋಡಿ, ಇಷ್ಟ ಆಗಿದ್ರೆ ಸಾಕು. ನೋಡಿ, ಇದಾಗಿದೆ. ಈಗ ಇದಕ್ಕೆ ಈಗ ಹಿಂಗು ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟಿದೆ ಇದು ಹಿಂಗು ಜಾಸ್ತಿ ಹಾಕಿದಷ್ಟು ಚೆನ್ನಾಗೇ ಇರುತ್ತೆ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೊಂಡು ಈಗ ತಿರುಗಿಸ್ಕೊಂಡ್ಬಿಡೋಣ. ನೋಡ್ರಿ, ಹಿಂಗ್ ಹಾಕಿದ್ಮೇಲೆ ಹೆಂಗ್ ಬರ್ತಾ ಇದೆ ಪರಿಮಳ. ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಬರ್ತಾ ಇದೆ ಮೇಡಮ್ ನಾವೇ ಪರಿಮಳ. ಈಗ ಸ್ವಲ್ಪ ಕರಿಬೇವು ಹಾಕೊಂತ ಇದೀನಿ. ನೋಡಿ, ಇದಾಗಿದೆ. ಈಗ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಡ್ಬಿಡೋಣ. ಮೇಡಮ್ ನಾವೇ ತಣ್ಣಗಾಗಿದೆ, ಏನ್ ಮಾಡ್ತೀರಿ ಈಗ? ಈಗ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ತರ ತರ್ತರಿಯಾಗಿದ್ರೆ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ. ಈ ತರಾನೇ ಇರ್ಬೇಕು. ಇದು ಹಾಕೊಂತ ಇದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ಸ್ವಲ್ಪನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆ. ಅವಾಗ ಮಾಡ್ಕೊಂಡ್ರೆ ನೋಡಿ, ಈಗ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇನ್ನು ಸ್ವಲ್ಪ ಐತಲ್ಲ, ಅದನ್ನು ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಏನ್ ಮೇಡಮ್ ನವರೇ ಘಮ, ಅಬ್ಬಾ ಸೂಪರ್ ಘಮ 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 ಅನ್ನುತ್ತೆ ಪುಳಿಯೋಗರೆ ಪೌಡರ್. ನಿಮ್ ಮೂತಿಗೆ ಒಂಚೂರು ಹಾಗೆ ಮಾಡ್ಬಿಟ್ಟಿರ ಮೇಡಮ್ ನವರೇ. ನೋಡಿ, ಇಷ್ಟು ತರಿಯಾಗಿರ್ಬೇಕು. ಜಾಸ್ತಿ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಗೊಜ್ಜು. ನೋಡಿ, ಪುಳಿಯೋಗರೆ ಪುಡಿ ರೆಡಿ ಆಗಿದೆ. ಇದು ಗೊಜ್ಜು ಮಾಡ್ಕೋಬೇಕಾದ್ರೆ ನೀವು ಕಡಲೆ ಬೀಜ, ಕಡಲೆ ಬೇಳೆ, ಉದ್ದಿನ ಬೇಳೆ ಸ್ಪೆಷಲ್ ಆಗಿ ನೀವು ಗೋಡಂಬಿ ಹಾಕೊಂಡ್ರೆ ಇನ್ನ ಸೂಪರ್ ಆಗಿರುತ್ತೆ. ಆಮೇಲೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡು ಹಾಕೋಬೇಕು. ಅದನ್ನೆಲ್ಲ ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಪುಳಿಯೋಗರೆ ಪುಡಿ ಮಾಡಿದ್ದಾದ್ಮೇಲೆ ಮರಿಬೇಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಆಗ್ಬೋದಿಲ್ಲ? ಸೂಪರ್ ಫ್ಯಾಂಟಾಸ್ಟಿಕ್, ಸೂಪರ್ ಆಗಿದೆ. ಹಾಗೆ ಒಂದ್ಸತಿ ಗೋಡಂಬಿ ತಗೊಂಡು ಒಂದ್ಸತಿ ಟೇಸ್ಟ್ ಮಾಡೋಣ.
ಹ್ಮ್ ಹ್ಮ್ ಅಬ್ಬಾ ಇದು ಟೇಸ್ಟ್ ಅಂದ್ರೆ ಇದು ಎಲ್ಲ ಟೇಸ್ಟ್ಗಿಂತ ಪುಳಿಯೋಗರೆ ಟೇಸ್ಟ್ ಅಂತೂ ಸೂಪರ್. ನೋಡಿ ಇದೊಂಥರ ಪುಳಿಯೋಗರೆ ಆದ್ರೆ ಇನ್ನ 2-3 ತರ ವೆರೈಟಿ ಪುಳಿಯೋಗರೆ ಇದೆ, ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಆದ್ರೆ ಇನ್ನೊಂದು ಏನ್ ಗೊತ್ತಾ, ನೀವು ತಿರುಪತಿನಲ್ಲಿ ಹೋದಾಗ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಿರಲ್ವಾ, ಅವಾಗ ಪ್ರಸಾದ ಕೊಡ್ತಾರೆ ನೋಡಿ, ಪುಳಿಯೋಗರೆ ಪ್ರಸಾದ, ಅದನ್ನು ಮಾಡಿ ತೋರಿಸ್ತೀವಿ. ಅದರಲ್ಲಿ ಮೆಣಸಿನ್ಕಾಯಿ ಏನೂ ಹಾಕೋದಿಲ್ಲ, ಅದ್ರಲ್ಲಿ ಹಾಕೋದು ಏನ್ ಗೊತ್ತಾ, ಜೀರಿಗೆ ಮತ್ತು ಮೆಣಸು ಆಮೇಲೆ ಗೋಡಂಬಿ ಹಾಕಿರ್ತಾರೆ, ಅದನ್ನು ಮಾಡಿ ನಿಮಗೆ ತೋರಿಸ್ತೀವಿ. ನೋಡಿ ವಾಂಗಿಬಾತ್ ಪೌಡ್ರು ವೇಟ್ ಮಾಡ್ತಾ ಇದ್ದೀರಾ, ಅದನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀವಿ. ಅದನ್ನು ನಿಮ್ಗೆ ಮಾಡಿ ಯಾವ ತರ ಅಂತ ತೋರಿಸ್ತೀವಿ. ಆಮೇಲೆ ಗೊಜ್ಜು ಮಾಡ್ಬಿಟ್ಟು ತಿಂದು ತೋರಿಸ್ತೀನಿ ನಾನು ನಿಮ್ಗೆ. ವೆಯ್ಟ್ ಮಾಡ್ತಾ ಇರಿ. ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಓಕೆ, ಬಾಯ್.